ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ್. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ಮಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಆತ್ಮೀಯರೇ, ಇಂದಿನ ದಿವಸ 12ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಇಂದಿನ ದಿವಸದ ಪಂಚಾಂಗ ಏನಿದೆ, ಪಂಚಾಂಗದಲ್ಲಿಯ ವಿಶೇಷತೆ ಏನಿದೆ, ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಏನಿದೆ, ರಾಶಿಫಲ ಯಾವ ರೀತಿಯಲ್ಲಿದೆ, ಇದೆಲ್ಲವನ್ನು ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಾಗಿರತಕ್ಕಂಥದ್ದು. ವಾರ ಭಾನುವಾರ. ಈ ದಿವಸದ ನಕ್ಷತ್ರ ರೋಹಿಣಿ ನಕ್ಷತ್ರ, ಉಪರಿ ಮೃಗಶಿರ ನಕ್ಷತ್ರ ಇದೆ. ವೃದ್ಧಿನಾಮ ಯೋಗ, ಗರಜಾಕರಣ ಇಂದಿನ ದಿವಸದ ಪಂಚಾಂಗ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ಇವತ್ತು ಪ್ರದೋಷ ಪೂಜೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಸಾಯಂಕಾಲದ ಸಂದರ್ಭದಲ್ಲಿ ಶಿವನನ್ನು ಆರಾಧಿಸಲಿಕ್ಕೆ ಅತ್ಯಂತ ಶುಭದಾಯಕವಾದಂತಹ ಒಂದು ವೇಳೆ, ಅದಕ್ಕೆ ಪ್ರದೋಷ ಕಾಲ ಅಂತ ಹೆಸರು. ಪ್ರಕೃಷ್ಟವಾದಂತಹ ದೋಷಗಳನ್ನೆಲ್ಲವನ್ನು ಹರಣ ಮಾಡುವಂತಹ ಕಾಲಕ್ಕೆ ಪ್ರದೋಷ ಕಾಲ ಅಂತ ಹೆಸರು. ಆ ಪ್ರದೋಷ ಕಾಲದಲ್ಲಿ ಶಿವನನ್ನು ಆರಾಧನೆಯನ್ನು ಮಾಡಿದಾಗ ಶಿವನು ಸುಪ್ರೀತನಾಗ್ತಾನಂತೆ. ಅವನ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೆ ಶುಭವಾದಂತಹ ದಿವಸವಾಗಿದೆ ಇಂದಿನ ದಿವಸ, ಸರ್ವಸಿದ್ಧಿ ತ್ರಯೋದಶಿ. ಹೀಗಿರುವಾಗ ಇಂದಿನ ದಿವಸದ ಖಗೋಳದ ಗ್ರಹ ಸ್ಥಿತಿ: ಮೇಷರಾಶಿ ಶೂನ್ಯ ರಾಶಿ, ವೃಷಭ ರಾಶಿಯಲ್ಲಿ ಚಂದ್ರನಿದ್ದಾನೆ, ಜೊತೆಯಲ್ಲಿ ಅಂಗಾರಕನಿದ್ದಾನೆ, ಶಶಿಮಂಗಳ ಯೋಗ ಇದೆ. ಮಿಥುನ ರಾಶಿಯಲ್ಲಿ ರವಿ ಇದ್ದಾನೆ, ಬುಧನ ಜೊತೆಯಲ್ಲಿದ್ದಾನೆ, ಬುಧ ಭದ್ರ ಯೋಗದಲ್ಲಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ, ಲಗ್ನವೂ ಸಹಿತವಾಗಿ ಕರ್ಕಾಟಕ ಲಗ್ನವಾಗಿದೆ, ಗುರು ಹಂಸ ಯೋಗದಲ್ಲಿದ್ದಾನೆ. ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ ಇದೆ. ಕನ್ಯಾ, ತುಲಾ, ವೃಶ್ಚಿಕ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಧನು ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ ಇವತ್ತಿನ ದಿವಸ, ಭಾನುವಾರವಾದ್ದರಿಂದ ರವಿಯಿಂದ ಸಪ್ತಮ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ಮಕರ ರಾಶಿ ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಮೇಷಾದಿ 12 ರಾಶಿಯವರೆಗೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಕುಟುಂಬದಲ್ಲಿದ್ದರಿಂದ ಕುಟುಂಬದಲ್ಲಿ ಸೌಖ್ಯ. ಮುಖಾಧಿಪತಿಯಂತಹ ಚಂದ್ರನು ದ್ವಿತೀಯದಲ್ಲೇ ಇದ್ದದರಿಂದ ಕುಟುಂಬದಲ್ಲಿ ಸೌಖ್ಯ. ಒಟ್ಟಾರೆ ಇವತ್ತಿನ ದಿವಸ ಶಶಿಮಂಗಳ ಯೋಗದಿಂದ ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ, ಗಂಡನಾಗಿರಲಿ, ಹೆಂಡತಿಯಾಗಿರಲಿ, ಮಕ್ಕಳಾಗಿರಲಿ, ಎಲ್ಲರಿಗೂ ಸಹಿತವಾಗಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಲಾಭಾಧಿಪತಿಯಂತಹ ಶನಿ ಮಹಾತ್ಮ ವ್ಯಯದಲ್ಲಿದ್ದರಿಂದ ಖರ್ಚು ವಿಪರೀತ 7.5 ನಡೀತಾ ಇದೆ. ಲಾಭಸ್ಥಾನದಲ್ಲಿ ರಾಹು ಇದ್ದದರಿಂದ ನಾಗದೋಷದಿಂದ ಲಾಭಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಲಾಭಕ್ಕೆ ಕಂಟಕ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಕುಜನಿಗೆ ಪರಿಹಾರ ಬೇಕು, ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಳ್ಳಿ. ಇವತ್ತು ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3, 9 ಬಳಸಿಕೊಳ್ಳಿ, ಅದರಿಂದ ಅನುಕೂಲ. ಕೇಸರಿ ಬಣ್ಣ ಮತ್ತು ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ಸನ್ನಿಧಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಚಂದ್ರ ಮತ್ತು ಅಂಗಾರಕರು. ಬಹಳ ಒಳ್ಳೆ ಯೋಗ. ಕುಜೇಂದು ಹೇತು ಪ್ರತಿಮಾ ಸಮರ್ಥವಂ. ಹೆಣ್ಣು ಮಕ್ಕಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. 12 ವರ್ಷದಿಂದ 51 ವರ್ಷದ ಹೊರಗಿನ ಹೆಣ್ಣು ಮಕ್ಕಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಕುಜಚಂದ್ರ ಯೋಗದಿಂದ. ಕೆಲವರಿಗೆ ಸೌಭಾಗ್ಯ ಪ್ರಾಪ್ತಿ, ಕೆಲವರಿಗೆ ಭಾಗ್ಯ ಪ್ರಾಪ್ತಿ ಆಗುವಂತಹ ಲಕ್ಷಣ. ನೋಡಿ, ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ರವಿಯುವುದ ರೀತಿ ನಿಪುಣ ಯೋಗದಲ್ಲಿದ್ದರಿಂದ ಒಳ್ಳೆಯ ನಿಪುಣತನದಿಂದ ನೀವು ಹಣವನ್ನು ಸಂಪಾದನೆ ಮಾಡ್ತೀರಿ. ಅಭಿವೃದ್ಧಿ ಇದೆ. ಹಣಕಾಸು ತುಂಬಾ ಚೆನ್ನಾಗಿ ಕೈಯಲ್ಲಿ ಓಡಾಡ್ತದೆ. ವ್ಯವಹಾರಕ್ಕೆ ಬೇಕಾಗುವಷ್ಟು ಹಣವನ್ನು ಸಂಪಾದಿಸಿಕೊಳ್ತೀರಿ, ಜೊತೆಯಲ್ಲಿ ಅದನ್ನು ಭದ್ರವಾಗಿಯೂ ಇಡ್ತೀರಿ. ಅದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಆತಂಕ ಬರುವಂತಹದ್ದಿದೆ, ಸ್ವಲ್ಪ ಜಾಗೃತಿಯಾಗಿರಬೇಕು ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಸಪ್ತಮ ಸ್ಥಾನಾಧಿಪತಿಯಂತಹ ಕುಜನು ನಿಮ್ಮ ರಾಶಿಗೆ ಬಂದದ್ದರಿಂದ ದಾಂಪತ್ಯ ಜೀವನದಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತಿತ್ತು, ಅದು ಇವತ್ತಿಗೆ ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ. ಕುಟುಂಬ ದ್ವೇಷ ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಇದೆಲ್ಲದರ ದೋಷ ಪರಿಹಾರಕ್ಕಾಗಿ ನೀವು ಸಾಧ್ಯವಾದಲ್ಲಿ ಒಂದು ಸುಬ್ರಹ್ಮಣ್ಯ ಶಾಂತಿ ಮಾಡ್ಕೊಳ್ಳಿ, ಅಥವಾ ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತವನ್ನು ತರ್ತದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಿಯ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟ ನಿವಾರಣೆ.
ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧ ಭದ್ರಯೋಗದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಸಾಕಷ್ಟು ಅನುಕೂಲ, ನೆಮ್ಮದಿ. ಸೂರ್ಯನ ಒಟ್ಟಿಗಿದ್ದರಿಂದ ಸಹೋದರರಿಗೆ ಮತ್ತು ತಂದೆಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೀವನದ ಭದ್ರತೆಯನ್ನು ಮಾಡಿಕೊಳ್ಳುವಂತಹ ಸಮಯ. ಜೀವನಕ್ಕಾಗಿ ಮುಂದಿನ ದಿನಕ್ಕೆ ಏನಾದರೂ ಬೇಕು ಅಂತಾದಲ್ಲಿ ಅದಕ್ಕೆ ಅನುಕೂಲವನ್ನು ಮಾಡಿಕೊಳ್ಳುವಂತಹ ಸಂದರ್ಭ. ತೃತೀಯಾಧಿಪತಿಯಾದಂತಹ ರವಿಯ ಒಟ್ಟಿಗೆ ನಿಪುಣ ಯೋಗದಲ್ಲಿ ಚೈತನ್ಯಶೀಲನಾಗಿದ್ದರಿಂದ ಅಣ್ಣ ತಮ್ಮಂದಿರಿಗೆ ಸಂತಸವನ್ನು ತರುತ್ತದೆ. ನಿಮ್ಮ ತಂದೆ ತಾಯಿಗಳಿಗೆ ಸಂತಸವನ್ನು ತರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಂದೆ ತಾಯಿಗಳಿಗೂ ಸಹಿತವಾಗಿ ಚೈತನ್ಯವನ್ನು ಕೊಡುವಂತಹ ಯೋಗ. ಆದ್ದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ. ತಂದೆ ತಾಯಿಗಳು ನಗುಮುಖದಿಂದ ಇರುವಲ್ಲಿ. ವ್ಯವಹಾರದಲ್ಲಿ ನಿಮಗೆ ಸೋಲಿಲ್ಲ. ಧನಸ್ಥಾನದಲ್ಲಿ ಗುರು ಇದ್ದಾನೆ. ಹಂಸಯೋಗದಲ್ಲಿ ಕುಣಿದು ಕುಪ್ಪಳಿಸುವಷ್ಟು ವ್ಯವಹಾರ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಲ್ಲೂ ನೀವು ಏನಾದರೂ ವಿಶೇಷವಾದಂತಹ ಕೃಷಿ ಕ್ಷೇತ್ರವನ್ನು ಮಾಡ್ತಾ ಇದ್ದೀರಿ ಅಥವಾ ವಿದ್ಯಾಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ, ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಪರಿಹಾರಕ್ಕಾಗಿ 5ರ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಆಗ್ನೇಯ ದಿಕ್ಕು ನಿಮಗೆ ಯೋಗ್ಯವಾದಂತಹ ದಿಕ್ಕಾಗಿರ್ತಕ್ಕಂಥದ್ದು. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಉಚ್ಚನಾಗಿದ್ದಾನೆ, ಏಕಾದಶಿ ಭಾವದಲ್ಲಿದ್ದಾನೆ. ಒಳ್ಳೆಯದಲ್ವೇ? ಒಳ್ಳೆಯ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸ ಕಾರ್ಯವು ಉಚ್ಛ್ರಾಯ ಸ್ಥಿತಿಗೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಭಿವೃದ್ಧಿ ಆಗ್ತದೆ. ದಿನದಿಂದ ದಿನಕ್ಕೆ ಬೆಳೆಯುವಂತಹ ಸಾಧ್ಯತೆಯನ್ನು ನೀವು ಕಂಡುಕೊಳ್ತೀರಿ. ನಿಮ್ಮ ರಾಶಿಯಲ್ಲಿ ಗುರು ಇರುವುದರಿಂದ, ಲಾಭಭಾವದಲ್ಲಿ ಚಂದ್ರನು ಇರುವುದರಿಂದ, ಚಂದ್ರ ಅಂಗಾರಕರು ಇರುವುದರಿಂದ ವಿಶೇಷವಾಗಿ ಧನಲಾಭ ಉಂಟಾಗುವಂತಹ ಸಾಧ್ಯತೆಗಳು, ಆಕಸ್ಮಿಕ ಧನ ಪ್ರಾಪ್ತಿಯೂ ನಿಮಗೆ ಕಂಡು ಬರುವಂತಹದ್ದಿದೆ. ಕೆಲವರಿಗೆ ಸಹೋದರ ವರ್ಗಾದಿಗಳಿಂದ ಧನ ಸಂಪತ್ತು ಬರುವಂತಹ ಯೋಗ. ಅವರಿಗೆ ಹೆಂಡತಿ ಮಕ್ಕಳು ಇರಲ್ಲ, ಎಲ್ಲ ನಿಮ್ಮನ್ನೇ ನಂಬಿಕೊಂಡು ಇರ್ತಾರೆ. ನಿಮಗಾಗಿ ಎಲ್ಲವನ್ನು ಬಿಟ್ಟು ಹೋಗುವಂತಹ ಸಂದರ್ಭ ಇರತಕ್ಕಂಥದ್ದು. ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಶುಭದ ಕಾಲ, ಆಕಸ್ಮಿಕ ಧನ ಪ್ರಾಪ್ತಿಯ ಕಾಲ. ನಿಮಗೆ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಚಂದ್ರಶಾಂತಿ ಅಥವಾ ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಪಶ್ಚಿಮ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ನೀಡುತ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ಇಂದಿನದ್ದಲ್ಲ, ಸಾಧಾರಣ 1 ವರ್ಷದಿಂದನೂ ಇದೆ. ಆ ರಾಹುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದದ್ದರಿಂದ ಸ್ವಲ್ಪ ನಾಗ ಸಂಬಂಧವಾದಂತಹ ಉಪದ್ರವಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಿಂದೆ ಮಾಡಿದ ಎಂದೋ ಮಾಡಿದ ದೋಷವೋ ಇಂದು ನಿಮಗೆ ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾಗದರ್ಶನ, ನಾಗಕೋಪ, ನಾಗಶಾಪ, ನಾಗಗಳ ತಾಪ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಶ್ಲೇಷಾಬಲಿ, ನಾಗಶಾಂತಿ ಇತ್ಯಾದಿಗಳನ್ನು ಮಾಡಿಕೊಂಡು ಪರಿಹರಿಸಿಕೊಳ್ಳಬೇಕು. ಅಥವಾ ಒಂದು ನಾಗರ ಫಣಿಯನ್ನು ಮಾಡಿ ಪೂಜಿಸಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಒಪ್ಪಿಸಬೇಕು. ಆಗ ನಿಮಗಿರ್ತಕ್ಕಂತಹ ನಾಗದೋಷ ನಿವಾರಣೆಯಾಗಿ ನಿಮ್ಮ ಕುಟುಂಬದಲ್ಲಿ ಸಕಲ ಸೌಖ್ಯವನ್ನು ಕೊಡ್ತಾವೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸ್ಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಪರಮೇಶ್ವರನ ಧ್ಯಾನದಿಂದ, ಪರಮೇಶ್ವರನ ಜಪದಿಂದ, ಪಂಚಾಕ್ಷರಿ ಜಪದಿಂದ ಕಷ್ಟಗಳು ದೂರವಾಗ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಮಾಂದ್ಯೋದಯವಾಗಿದೆ. ಆದ್ದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಚರ್ಮ ರೋಗ ಬಂದಿತ್ತು, ಅದರಲ್ಲೂ ತೊಡೆಯ ಭಾಗದಲ್ಲಿ ಏನಾದರೂ ಕುರಗಳು ಏಳಬಹುದು, ಅಥವಾ ತೊಡೆಯ ಭಾಗದಲ್ಲಿ ಚರ್ಮಕ್ಕೆ ಏನಾದರೂ ಸೋಂಕಾಗಬಹುದು, ಅಥವಾ ನಿಮ್ಮ ಕಂಠ ಭಾಗದಲ್ಲಿ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಕನ್ಯಾ ರಾಶಿಯವರು. ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡುತ್ತಿರುವುದರಿಂದ ದಾಂಪತ್ಯದಲ್ಲಿ ಬಿರುಸಿನ ಮಾತು ಕೇಳಬೇಕಂತಹ ಸಂದರ್ಭ ಬರ್ತದೆ. ಬೇರೆಯವರ ಹೇಳಿಕೆ ಇಂದು ನಿಮಗೆ ತರಾಟೆಯಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಐಕ್ಯಮತ್ಯ ಜಪ, ಕಾತ್ಯಾಯಿನಿ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ಕಾತ್ಯಾಯಿನಿ ದೇವಿಯನ್ನು ಆಶ್ರಯಿಸಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಂಡು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ವಿಷ್ಣುದೇವರ ಪೂಜೆಯನ್ನು ನೈಋತ್ಯ ಭಾಗದಲ್ಲಿ ಅರ್ಥಾತ್ ಕುಬೇರ ಮೂಲೆಯ ಭಾಗದಲ್ಲಿ ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಬಾಧೆಯಲ್ಲಿದ್ದಾನೆ. ನೀವು ಯಾವುದೇ ವೃತ್ತಿ ಜೀವನವನ್ನು ಹಿಡಿದರೂ ಸಹಿತವಾಗಿ ಅದು ಬಾಧೆಯಾಗಿ ಕಾಣಿಸ್ತದೆ. ಕೆಲವು ದಿವಸ ನಡೆಸ್ತದೆ, ಕೆಲವು ದಿವಸ ಬಿಟ್ಟು ಬಿಡ್ತೀರಿ, ನಿರಂತರವಾಗಿ ನಡೆಸೋದಿಲ್ಲ. ಆಗ ಹಲವು ರೀತಿಯಂತಹ ಸಮಸ್ಯೆಗಳು. ನಿಮ್ಮ ರಾಶಿಯಿಂದ 7ನೇ ಭಾವಾಧಿಪತಿ 8ನೇ ಭಾವದಲ್ಲಿರುವುದರಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕುಜದೋಷದ ಪ್ರಭಾವ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವೊಂದು ಸಂದರ್ಭದಲ್ಲಿ ಕುಂಭ ವಿವಾಹ ಮಾಡಬೇಕಾದೀತು ಅಥವಾ ಬಾಲಗಣಪತಿ ಹೋಮವನ್ನು ಮಾಡಬೇಕಾದಂತಹ ಸಂದರ್ಭ ಬರ್ತದೆ.
ಪರಿಹಾರವನ್ನು ಕಂಡುಕೊಂಡಲ್ಲಿ ಮುಂದಿನ ಜೀವನಕ್ಕೆ ಅನುಕೂಲ ಉಂಟಾಗ್ತದೆ. ವಿವಾಹ ಆಗಬೇಕಾದಂತಹ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ವಯಂವರ ಪಾರ್ವತಿ ಜಪಾನುಷ್ಠಾನ ನಿರಂತರವಾಗಿ ಮಾಡ್ತಾ ಇರಿ, ಅದರಿಂದ ಅನುಕೂಲ. ತುಲಾರಾಶಿಯವರು ವಿಶೇಷವಾಗಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ, ಅನ್ನಪೂರ್ಣೇಶ್ವರಿ ಅಥವಾ ಲಕ್ಷ್ಮಿ ಅಥವಾ ಯಕ್ಷಿಣಿ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಸುಖ ಪ್ರಾಪ್ತಿಯೇ ತುಲಾರಾಶಿಯವರಿಗೆ ಇಂದಿನ ದಿವಸ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಕುಜ ಸಪ್ತಮ ರಾಶಿಯಲ್ಲಿ ಇತ್ತು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದಂಪತಿ ಗ್ರಹ ಗಂಡ ಹೆಂಡತಿಯನ್ನು ಒಡೆದು ಬೇರೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಒಡೆದು ಆಳುವ ಯೋಗ ಇರತಕ್ಕಂತಹದ್ದು ಇವತ್ತಿನ ದಿವಸ. ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಸಪ್ತಮಾಧಿಪತಿಯಂತಹ ಶುಕ್ರನು ಕರ್ಮರಾಶಿಯಲ್ಲಿದ್ದಾನೆ. ಮಾಡುವಂತಹ ಉದ್ಯೋಗ ವ್ಯವಹಾರಕ್ಕೆ ಪುಷ್ಟಿಯನ್ನು ಕೊಡುವಂತಹ ಯೋಗವಾಗಿದೆ. ಆದರೆ ಅವನಿಗೆ ಕುಜನ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಸ್ವಲ್ಪ ಜಗಳ, ಮನಸ್ತಾಪ, ಕಲಹ, ಮುಷ್ಟಿಯುದ್ಧ ಇತ್ಯಾದಿಗಳು ನಡೆಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರತಕ್ಕಂಥವರು ವೃಶ್ಚಿಕ ರಾಶಿಯವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಪಂಚಮಶನಿಯ ಕಾಟಕ್ಕಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಐಕ್ಯಮತ್ಯವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. 9ರ ಸಂಖ್ಯೆಯ ಅಗತ್ಯತೆ ಇದೆ. ಕೆಂಪು ಬಣ್ಣ ನಿಮಗೆ ಹೇಳಿ ಮಾಡಿಸಿದ್ದು, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಬೇಕೇ ಬೇಕು. ಮಾಡಿಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ರವಿ ಬುಧರ ಯುತಿ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ರಿಂದ ವೈವಾಹಿಕ ಜೀವನಕ್ಕೆ ಅನುಕೂಲತೆಗಳು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುವಂತಹ ಸಾಧ್ಯತೆ ಇದೆ. ನೀವು ಮಾಡುವಂತಹ ತೋಟಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಸುಯೋಗದ ಕಾಲ. ನೀವು ಸುಗಂಧ ದ್ರವ್ಯ ಅರ್ಥಾತ್ ಏಲಕ್ಕಿ ಇತ್ಯಾದಿಗಳನ್ನು ತೋಟದಲ್ಲಿ ಬೆಳೀತೀರಿ. ಕೋಕಂ, ಏಲಕ್ಕಿ ಇತ್ಯಾದಿ ಅವುಗಳು ವಿಶೇಷವಾದಂತಹ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅಥವಾ ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಭೂವರಾಹ ಶಾಂತಿ ಅಥವಾ ಭೂವರಾಹನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹಿತಕರವಾಗಿರುತ್ತದೆ. ಹಳದಿ ಬಣ್ಣ ನಿಮಗೆ ಯೋಗ್ಯವಾಗಿರತಕ್ಕಂತಹ ಬಣ್ಣ. ಮಾಡಿಕೊಳ್ಳಿ, ಶುಭವಾಗುತ್ತೆ ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿರುವುದರಿಂದ ಅಣ್ಣ ತಮ್ಮಂದಿರಲ್ಲಿ ಜಗಳ, ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ತೊಡಕು, ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಹಣಕಾಸಿನ ಸಮಸ್ಯೆ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಂಘ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದರಿಂದ ಸಾಕಷ್ಟು ಅಭ್ಯುದಯ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಸಕಲ ಕಾರ್ಯದಲ್ಲಿ ಅಭ್ಯುದಯವನ್ನು ಕಾಣುವಂತಹ ಒಂದು ಯೋಗ ಇರತಕ್ಕಂತಹದ್ದು ಮಕರ ರಾಶಿಯವರಿಗೆ. ನೋಡಿ, ಬಾಧಾಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮ ಸ್ಥಾನದಲ್ಲಿ ಇದ್ದದ್ದರಿಂದ ಮಕ್ಕಳಿಂದ ಬಾಧೆ ಉಂಟಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಕೃಷ್ಣನ ಪ್ರಾರ್ಥನೆ ಅಥವಾ ನಿಮ್ಮ ಮನೆಯ ಸಮೀಪದಲ್ಲಿರತಕ್ಕಂತಹ ಕೃಷ್ಣ ದೇವರಿಗೆ ಬೆಣ್ಣೆಯನ್ನು ಸಮರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಯೋಗ ಒಳ್ಳೆಯದು ಮಕರ ರಾಶಿಯವರಿಗೆ, ಕಾರಣ ಸಪ್ತಮದಲ್ಲಿ ಗುರು ಇರುವುದರಿಂದ, ಹಂಸಯೋಗದಲ್ಲಿರುವುದರಿಂದ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿದ್ದಂತಹ ಗುರು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನಸ್ಥಾನವನ್ನು ಗುರು ನೋಡ್ತಾ ಇದ್ದಾರೆ. ಧನ ವೃದ್ಧಿಯಾಗ್ತದೆ. ಆಕಸ್ಮಿಕ ಧನ ಪ್ರಾಪ್ತಿ ಆಗ್ಬೋದು ಅಥವಾ ನಿಮ್ಮ ಹಣವೇ ನಿಮಗೆ ವೃದ್ಧಿಯಾಗಿ ಕೈಗೆ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ನಿಮ್ಮ ಮೂಲಕವಾಗಿ. ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ ಶನಿ ಮಹಾತ್ಮ ಇರುವುದರಿಂದ ಭೂ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿ. ಜಲ್ಲಿ ಆಗಿರಲಿ, ಕಲ್ಲಾಗಿರಲಿ, ಮಣ್ಣಾಗಿರಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಇನ್ನಿತರೆ ವ್ಯವಹಾರವಾಗಿರಲಿ ಅವುಗಳಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರನು ವಿಶೇಷವಾದಂತಹ ಫಲವನ್ನು ನೀಡ್ತಾನೆ. ಏನಾದರೂ ನೀವು ಹಾಲು ಹೈನುಗಾರಿಕೆ ಇತ್ಯಾದಿಗಳನ್ನು ಮಾಡ್ತೀರಿ, ಅದರಲ್ಲಿ ಅಭಿವೃದ್ಧಿಯನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನಿಮ್ಮ ರಾಶಿಯಲ್ಲಿ ಇರತಕ್ಕಂತಹ ರಾಹುವಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ರಾಹು ಸರ್ಪ, ನಾಗದೇವರ ಆರಾಧನೆ, ಅದರಿಂದ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 7 ಮತ್ತು 8. ಚಿತ್ರವರ್ಣ ಮತ್ತು ಕಪ್ಪು ಬಣ್ಣ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಆಂಜನೇಯನ ಅನುಗ್ರಹದಿಂದ ಕಷ್ಟ ನಿವಾರಣೆ. ಮೀನರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಬುಧ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿದ್ದಾರೆ. ಅದರಿಂದ ಮನೆಯಲ್ಲಿ ಸುಖ ಇರ್ತದೆ, ಮನಸ್ಸಿಗೆ ಬೇಸರ ಇರ್ತದೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ಒಂಟಿ ಜೀವಿಯಾದಂತಹ ನೀವು ಸ್ವಲ್ಪ ಬೇಸರ ಪಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ. ನೀವು ಮಾಡುವಂತಹ ವ್ಯಾಪಾರದಲ್ಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು.
ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿರ್ತಕ್ಕಂತಹ ಕುಜ ಸಹೋದರರಿಗೆ ತೊಂದರೆಯನ್ನು ಕೊಡ್ತಾನೆ. ಕುಜಚಂದ್ರ ಯೋಗದಿಂದ ಅಕ್ಕ ತಂಗಿಯರಿಗೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ಥಿರವಾದ ಮನಸ್ಸಿರುವುದಿಲ್ಲ, ಮನಸ್ಸು ಚಾಂಚಲ್ಯವುಳ್ಳ ಮನಸ್ಸು ಉಳ್ಳದ್ದಾಗಿರುತ್ತದೆ. ಈಗ ಒಂದು ಹೇಳ್ತೀರಿ, ಇನ್ನೊಂದು ಗಳಿಗೆ ಒಂದು ಹೇಳ್ತೀರಿ, ಸಾಯಂಕಾಲ ಒಂದು ಹೇಳ್ತೀರಿ, ಬೆಳಗ್ಗೆ ಒಂದು ಹೇಳ್ತೀರಿ. ಒಟ್ಟಾರೆ ಅಷ್ಟೇನು ಸುಖವಿಲ್ಲದ ವಾತಾವರಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳುವುದರಿಂದ, ಅಶ್ವತ್ಥನಾರಾಯಣನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು, ನಿಮಗೆ ಬೇಕಾಗಿರ್ತಕ್ಕಂಥದ್ದು 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕು ಹಾಗೂ ಗುರು ರಾಯರ ಅನುಗ್ರಹ. ಇದೆಲ್ಲ ಬೇಕಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸ ಸಕಲ ದೋಷ ನಿವಾರಣೆಗಾಗಿ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಭಾಗಿಯಾಗಿ. ಶಿವಾಲಯದಲ್ಲಿ ವಿಶೇಷವಾಗಿ ಪ್ರದೋಷ ಪೂಜೆ, ಶಿವನ ಸಾನ್ನಿಧ್ಯದಲ್ಲಿ ಕುಳಿತು ನೀವು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆಗಳು. ಒಟ್ಟಾರೆ ಶಿವಾನುಗ್ರಹ ಬೇಕು. ಇಂದಿನ ದಿವಸ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಜೊತೆಯಲ್ಲಿ ನಂಬರ್ಗಳ ಬೇಕಾಗಿದ್ದಲ್ಲಿ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.